ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂದು ಇಂದು ಮತ್ತೊಂದೆನೆ ಬೇಡ, ದಿನವೆಂದೇ ಶಿವಶರಣೆಂಬುವಂಗೆ, ದಿನವೆಂದೇ ಹರಶರಣೆಂಬುವಂಗೆ, ದಿನವೆಂದೇ ನಮ್ಮ ಕೂಡಲ ಸಂಗಮ ದೇವನ ಮಾಡದೆ ನೆನವೆಂಗೆ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು, ಅನುಭಾವಿಗಳಾದಂಥ ಶ್ರೀಯುತ ಜಿ.ಬಿ. ಪಾಟೀಲ್ ಅವರು ರಚಿಸಿದ ಲಿಂಗಾಯತ ಚಳವಳಿ 2017-18 ಈ ಕೃತಿ ಬಿಡುಗಡೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರು, ಚಿಂತಕರು, ಪರಮ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀ ಚರಣದಲ್ಲಿ ಭಕ್ತಿಯಿಂದ ನಮಿಸುತ್ತಾ, ಶ್ರೀಯುತ ಲಿಂಗಾಯತ ಚಳವಳಿಯನ್ನು ಹುಟ್ಟುಹಾಕಿದ ಶರಣರಾದಂಥ ಪೂಜ್ಯ ಶ್ರೀ ಬಸವರಾಜ ಹೊರಟ್ಟಿಯವರು, ನಮ್ಮ ಸಭಾಪತಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರವರಲ್ಲಿ ಭಕ್ತಿಯಿಂದ ಶರಣೆಂದು, ಹಾಗೂ ಶ್ರೀಯುತ ಎ.ಬಿ. ಪಾಟೀಲ್ ಶರಣರು, ಹಿರಿಯರು, ಅನುಭಾವಿಗಳು, ಹಾಗೂ ಕೃತಿಯನ್ನು ಬಿಡುಗಡೆ ಮಾಡಿದವರು ನಾಗಮೋಹನ್ ದಾಸ್ ಶರಣರಲ್ಲಿ, ಮತ್ತು ಶ್ರೀಯುತ ಬಿ.ಆರ್. ಪಾಟೀಲ್ ಶರಣರು, ಒಳ್ಳೆಯ ಅನುಭಾವಿಗಳು, ಮತ್ತು ನಮ್ಮ ಪುರುಷೋತ್ತಮ ಬೆಳೆಮೇಲೆ ಶರಣರು, ಮತ್ತು ನಮ್ಮ ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಭೆಯ ಪ್ರಾಣವಾಗಿರ್ತಕ್ಕಂಥ ನಮ್ಮ ಶ್ರೀಯುತ ಡಾಕ್ಟರ್ ಶಿವಾನಂದ್ ಜಾಮದಾರ್ ಶರಣರಲ್ಲಿ, ಡಾಕ್ಟರ್ ಪ್ರಶಾಂತ್ ನಾಯಕ್ ಶರಣರಲ್ಲಿ, ಶ್ರೀಯುತ ಜಿ.ಬಿ. ಪಾಟೀಲ್ ಶರಣರಲ್ಲಿ, ಇಲ್ಲಿ ನೆರೆದ ಎಲ್ಲ ಪೂಜ್ಯ ಶರಣರಲ್ಲಿ, ಪೂಜ್ಯ ತಾಯಂದರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಕೃತಿಯ ಬಗ್ಗೆ ಈಗಾಗಲೇ ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರು ಮತ್ತು ನಮ್ಮ ಪುರುಷೋತ್ತಮ ಬೆಳೆಮೇಲೆ ಶರಣರು, ನಮ್ಮ ಡಾಕ್ಟರ್ ಶಿವಾನಂದ್ ಜಾಮದಾರ್ ಸಾಹೇಬರು, ನಮ್ಮ ಬಸವರಾಜ ಹೊರಟ್ಟಿ ಸಾಹೇಬರೆಲ್ಲ ಮಾತನಾಡಿದ್ದಾರೆ. ಈಗ ಕೃತಿಯಲ್ಲಿರ್ತಕ್ಕಂಥ ವಿಷಯಗಳನ್ನು ತಾವೆಲ್ಲರೂ ಓದಿ ತಿಳಿಯುವುದು ಮಾಡಿದರೆ ಅದು ಮನನ ಬಹಳ ಆಗತ್ತೆ. ಅದಕ್ಕೆ ದಯವಿಟ್ಟು ದಿನಕ್ಕೆ ಒಂದು 10 ಪೇಜ್ ಆದರೂ ಕೂಡ ಅದನ್ನು ಓದ್ರಿ ಅಂತ ತಮ್ಮಲ್ಲಿ ವಿನಯದಿಂದ ವಿನಂತಿ ಮಾಡಿಕೊಂಡು, ನೀವು ಓದಿದ ಆ ವಿಷಯಗಳೇನದವಲ್ಲ ಮುಂದಿನ ಜನಾಂಗಕ್ಕೆ ನೀವು ತಿಳಿಸ್ಕೊಂತ ಹೋಗ್ತೀರಿ. ಅದು ಬಿತ್ತುವ ಬೀಜ ಆಗಿ ಪರಿಣಮಿಸಿದ ವಿಚಾರಗಳು. ಅದಕ್ಕೆ ಅದನ್ನು ದಯವಿಟ್ಟು ಓದಬೇಕು ಅಂತ ನನಗನ್ನಿಸ್ತೈತಿ. ನೀವು ಓದಿದ್ರೆ ಯಾರೂ ಸುಮ್ಮನೆ ಕುಂಡ್ರಂಗಿಲ್ಲ. ಆ ಪುಸ್ತಕವನ್ನು ಓದಿದ್ರೆ ಯಾರೂ ಸುಮ್ಮನೆ ಕುಂಡ್ರಂಗಿಲ್ಲ. ಮೊಮ್ಮಕ್ಕಳಿಗೆ ಹೇಳ್ತೀರಿ, ಮಕ್ಕಳಿಗೆ ಹೇಳ್ತೀರಿ, ವಾಕಿಂಗ್ನಾಗಿದ್ದಂಥ ಗೆಳೆಯರಿಗೂ ಹೇಳ್ತೀರಿ. ನೀವು ಇದಂಗೆ ಬಿತ್ಕೊಂತ ಹೋಗ್ತಕ್ಕಂಥ ಕಾರ್ಯ ಹಂಗಾಕತಿ. ಹಂಗೆ ಸ್ಫೂರ್ತಿದಾಯಕದಂಥ ವಿಚಾರಗಳು ಆ ಒಂದು ಕೃತಿಯಲ್ಲಿ ಅದಾವೆ. ಅದಕ್ಕೆ ತಾವು ದಯವಿಟ್ಟು ಓದ್ರಿ ಅಂತ ನನಗನ್ನಿಸ್ತೈತಿ. ಅದಕ್ಕಿಂತಲೂ ಮುಖ್ಯವಾಗಿ ಲಿಂಗಾಯತ ಚಳವಳಿ ಯಾಕೆ ಹುಡ್ತೀವಿ ಅಂತಂದರೆ, ಎಲ್ಲರಿಗೂ ತಲೆಯಲ್ಲಿ ನಮ್ಮ ಪುರುಷೋತ್ತಮ ಬೆಳೆಮೇಲೆ ಸರ್ ಹೇಳ್ದಂಗೆ ಎಲ್ಲರಿಗೂ ತಲೆಯಲ್ಲಿ ಏನೈತೆ ಅಂದ್ರೆ ಲಿಂಗಾಯತರೆಲ್ಲ ಹಿಂದೂಗಳು, ಲಿಂಗಾಯತರೆಲ್ಲರೂ ಹಿಂದೂಗಳು, ಲಿಂಗಾಯತರನ್ನು ಹಿಂದೂಗಳ ಒಂದು ಭಾಗ. ಇದನ್ನು ಎಷ್ಟು ಚಂದ ಬಿತ್ತಾಕತ್ತಾರ ಅಂತಂದ್ರೆ ಭಾಳ ಚಂದ ಬಿತ್ತಾಕತ್ತಾರ ಇದನ್ನು. ಆದರೆ ನೀವೆಲ್ಲರೂ ಒಂದು ಒಳ್ಳೆ ಜವಾಬ್ದಾರಿ ವ್ಯಕ್ತಿಗಳ ಅಂತ ಎಲ್ಲರೂ ನೀವು ಬಂದವರೆಲ್ಲ ಒಳ್ಳೆ ಜವಾಬ್ದಾರಿ ವ್ಯಕ್ತಿಗಳದಿರಿ. ಇದೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತೈತೆ ಸಾಮಾನ್ಯ ಜನರಿಗೆ. ಹೌದಲ್ಲ, ನಾವು ಹಿಂದೂಗಳದೇವೆಲ್ಲ, ನಾವು ಹೆಂಗೆ ಲಿಂಗಾಯತ ಸಪ್ರೇಟ್ ಹತ್ತೇವಿ ಅಂತ ಒಂದು ಪ್ರಶ್ನೆ ಬರ್ತೈತಿ. ಅದಕ್ಕೆ ನಾನೇನೊಂದು ವಿಚಾರ ಆಲೋಚನೆ ಹೇಳ್ತೀನಿ ಅಂತಂದರೆ, ಈಗ ನಾವು ಪ್ರೆಸೆಂಟ್ ಲಿಂಗಾಯತರಂತ ನಾವೇನದೀವಿ ಅಂದ್ರೆ ಕೊಳ್ಳ ಲಿಂಗ ಹಾಕೊಂಡವ್ರು, ಕೊಳ್ಳ ಲಿಂಗ ಹಾಕೊಂಡಂಥ ಲಿಂಗಾಯತರಂತ ಏನಿದೇವಿ, ಈ ಲಿಂಗಾಯತರು ಯಾರು ಬ್ರಾಹ್ಮಣರಲ್ಲ. ನಾವು ಬ್ರಾಹ್ಮಣರೇನು ಈ ಒಂದು ಪ್ರಶ್ನೆ ಕೇಳ್ಕೊಂತ ಹೋಗ್ಬೇಕು ನಾವು. ಇದನ್ನು ಅಂದ್ರೆ ನಾವು ಹೆಂಗೆ ಸಪ್ರೇಟ್ ಅನ್ನೋದು ನಮ್ಗೆ ಉತ್ತರ ತಾನೇ ಸಿಗ್ತೈತೆ. ಅದು ಹೌದಲ್ಲ, ನಾವು ಹಿಂದೂಗಳಲ್ಲ ಅಂತ ಭಾವನೆ ಎಲ್ಲ ಬಿತ್ತಲಿಕ್ಕೆ ಹತ್ತಿದ್ದಾರೆ. ಆದರೆ ನಾವು ಯಾರು ಹಿಂದೂಗಳ ವಿರೋಧಿಗಳಲ್ಲ, ನಾವ್ಯಾರು ಹಿಂದೂ ಧರ್ಮದ ವಿರೋಧಿಗಳಲ್ಲ. ಹೆಂಗೆ ಜೈನ ಧರ್ಮ ಐತಿ, ಬೌದ್ಧ ಧರ್ಮ ಐತಿ, ಇಸ್ಲಾಂ ಧರ್ಮ ಐತಿ, ಹೆಂಗೆ ಹಿಂದೂ ಧರ್ಮ ಐತಿ, ಸಿಖ್ ಧರ್ಮ ಐತಿ. ನಾವು ಯಾರು ಹಿಂದೂ ಧರ್ಮ ವಿರೋಧ ಮಾಡ್ತೇವೆ? ನಾವು ಬೌದ್ಧ ಧರ್ಮ ವಿರೋಧ ಮಾಡ್ತೇವೆ, ಸಿಖ್ ಧರ್ಮ ವಿರೋಧ ಮಾಡ್ತೇವೆ? ಮಾಡಂಗಿಲ್ಲ. ಹಂಗೆ ಹಿಂದೂ ಧರ್ಮ ವಿರೋಧ ಮಾಡಂಗಿಲ್ಲ, ಹಿಂದೂ ಧರ್ಮ ವಿರೋಧಿಗಳಲ್ಲ. ಆದರೆ ಲಿಂಗಾಯತ ಧರ್ಮವನ್ನು ಉಳಿಸಿಕೊಳ್ಳುವಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ. ಅದು ನಮ್ಮದು. ಯಾಕಂದ್ರೆ ಧರ್ಮ ಉಳಿತಂದ್ರೆ ನಾವು ಉಳಿತೇವೆ, ಧರ್ಮ ಉಳಿಲಿಲ್ಲ ಅಂದ್ರೆ ಉಳಿಯಂಗಿಲ್ಲ. ಆದರೆ ಎಲ್ಲ ಧರ್ಮೀಯರು ಒಕ್ಕಟ್ಟಾಗಿ ರಾಷ್ಟ್ರವನ್ನು ಉಳಿಸ್ಲಿ. ಅದು ರಾಷ್ಟ್ರ ಅಂತ ಬಂದಾಗ ನಮ್ಮ ಜಾತಿ, ನಮ್ಮ ಧರ್ಮವನ್ನು ಬಿಟ್ಟು ರಾಷ್ಟ್ರದ ಉಳಿವಿಗಾಗಿ ನಾವೆಲ್ಲ ಹೋರಾಟ ಮಾಡೋಣಂತೆ. ಆದರೆ ಧರ್ಮ ಅಂತ ಬಂದಾಗ, ಲಿಂಗಾಯತ ಧರ್ಮ ಅಂತ ಬಂದಾಗ
ನಾವು ಲಿಂಗಾಯತರಾಗಿರ್ಬೇಕಾಗತಿ. ಅದಕ್ಕೆ ಈ ಲಿಂಗಾಯತ ಧರ್ಮ ಅಂತ ಬಂದಾಗ ನಾವು ಯಾವುದೇ ಪಕ್ಷ ಭೇದ, ಜಾತಿ, ಒಳಜಾತಿ, ಒಳಪಂಗಡ, ಆ ರಾಜಕೀಯ ಬೇರೆ ಬೇರೆ ಪಕ್ಷಗಳು ಎಲ್ಲವನ್ನು ಮರೆತು ಲಿಂಗಾಯತ ಅನ್ನುವಂಥ ಪದಕ್ಕೆ ನಾವು ಹೋರಾಟ ಮಾಡಬೇಕಾಗತ್ತೆ. ಇದು ಭಾಳ ಮುಖ್ಯ ಐತಿ. ಅಂದ್ರೆ ಇದು ಉಳಿತೈತಿ. ಎಲ್ಲರೂ ಕೂಡಿ ಹಂಗೆ ರಾಷ್ಟ್ರನ ಉಳಿಸ್ಬೇಕು ಅಂತ ನಾವು ಅಂತೇವಲ್ಲ, ಎಲ್ಲರೂ ಕೂಡಿದ ರಾಷ್ಟ್ರ ಉಳಿತೈತಿ. ಹಂಗೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಒಳಪಂಗಡಗಳು ಸೇರಿ ಎಲ್ಲ ರಾಜಕೀಯ ಪಕ್ಷದ ಎಲ್ಲ ರಾಜಕೀಯ ಪಕ್ಷದಲ್ಲಿಂದ ಲಿಂಗಾಯತರೆಲ್ಲರೂ ಸೇರಿ ಹೋರಾಟ ಮಾಡಿದರೆ ಲಿಂಗಾಯತ ಧರ್ಮ ಉಳಿತೈತಿ. ಅದಕ್ಕೆ ಈ ಪ್ರಜ್ಞೆ ನಮ್ಮ ನಾಯಕರಿಗೆ ಬೇಕಾಕತಿ. ಈ ಪ್ರಜ್ಞೆ ನಮ್ಮ ನಾಯಕರಿಗೆ ಬೇಕಾಕತಿ. ಅದಕ್ಕಾಗಿ ಧರ್ಮ ಅಂತ ಬಂದಾಗ, ರಾಷ್ಟ್ರ ಅಂತ ಬಂದಾಗ ಜಾತಿ ಧರ್ಮ ಬಿಟ್ಟು ಹೆಂಗೆ ರಾಷ್ಟ್ರಕ್ಕೂ ಹೋರಾಟ ಮಾಡ್ತೇವೆ, ಹಂಗೆ ಧರ್ಮ ಅಂತ ಬಂದಾಗ ಎಲ್ಲ ಒಳಪಂಗಡಗಳನ್ನು ಮೀರಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿ ಆ ನಾಯಕರು ಏನೈತಲ್ಲ ಈ ಧರ್ಮದಲ್ಲಿ ಹೋರಾಟದಲ್ಲಿ ಬರೋದೇನೈತಲ್ಲ ಭಾಳ ಮುಖ್ಯವಾದಂಥ ಸಂಗತಿ ಐತಿ. ಅದಕ್ಕೆ ಇಲ್ಲೇ ಒಕ್ಕಲಿಗರದೊಂದು ಹೋರಾಟ ನಡೀತು. ಬೆಂಗಳೂರಲ್ಲಿ ದೊಡ್ಡ ಹೋರಾಟ ನಡೀತು. ಆ ಒಕ್ಕಲಿಗರು ಹೋರಾಟ ನಡೆದಾಗ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಬಂದಿದ್ರು. ಅದರಾಗ ಒಕ್ಕಲಿಗರನ್ನವರು ದೊಡ್ಡ ಹೋರಾಟದ ಯಶಸ್ವಿ ಆಗ್ತದೆ. ಆದ್ರೆ ನಮ್ಮಲ್ಲಿ ಹಂಗೆ ಆಗಲಿಲ್ಲ. ಇನ್ನು ಮುಂದಾದರೂ ಕೂಡ ಲಿಂಗಾಯತ ಧರ್ಮ ಉಳಿಬೇಕಂತಂದ್ರೆ ನಮ್ಮ ಎಲ್ಲ ರಾಜಕೀಯ ಮುಖಂಡರು, ಅದು ಯಾವ್ದ್ರ ಪಕ್ಷದಾಗ ಯಾಕಿರಲಿ, ಪಕ್ಷ ಹೇಳಕ್ಕೆ ಹೋಗಂಗಿಲ್ಲ, ಎಲ್ಲ ರಾಜಕೀಯ ಮುಖಂಡರು ಈ ಲಿಂಗಾಯತ ಧರ್ಮ ಹೋರಾಟಕ್ಕೆ ಉಳಿದ್ರೆ ಮುಂದಿನ ಜನಾಂಗಕ್ಕೆ ಅವರು ಕಲ್ಯಾಣ ಮಾಡ್ದಂಗೆ ಆಕತಿ. ಮುಂದಿನ ಜನಾಂಗಕ್ಕೆ ಅವರು ಕಲ್ಯಾಣ ಮಾಡ್ದಂಗೆ ಆಕತಿ. ಒಂದು. ಇನ್ನು ಎರಡನೇದ್ದು ಏನಂತಂದ್ರೆ, ಇವತ್ತಿನ ಯಾರು ಪ್ರೆಸೆಂಟ್ ಲಿಂಗಾಯತರಂತ ನಾವು ಅದೇವಿ, ಯಾರೂ ಕೂಡ ನಾವು ಬ್ರಾಹ್ಮಣರಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಬೇಕು. ನಾವ್ಯಾರು ಬ್ರಾಹ್ಮಣರದೇವಿ? ನಾವು ಬ್ರಾಹ್ಮಣರಲ್ಲ. ಇನ್ನು ಇವತ್ತಿನ ಲಿಂಗಾಯತರು ಯಾರಾದ್ರೂ ನಾವು ಕ್ಷತ್ರಿಯರದೇವಿ? ಯಾರು ಕ್ಷತ್ರಿಯರಿಲ್ಲ. ನಾವು ಲಿಂಗಾಯತರು ಯಾರು ಕ್ಷತ್ರಿಯರಲ್ಲ. ಲಿಂಗಾಯತರು ಯಾರು ವೈಶ್ಯರಲ್ಲ. ಇರುವೇ 4 ವರ್ಣದವು. ಒಂದು ವರ್ಣ ಬ್ರಾಹ್ಮಣ, ಒಂದು ವರ್ಣ ಕ್ಷತ್ರಿಯ, ಒಂದು ವರ್ಣ ವೈಶ್ಯ. ಈ ಮೂರಲ್ಲಿ ಲಿಂಗಾಯತರು ಯಾರು ಅಲ್ಲ. ಮತ್ತೆ ಲಿಂಗಾಯತರು ಯಾರು ಇವರು 3 ಮಂದಿ ಸೇರಿಸ್ಕೊಳ್ಳೋದಿಲ್ಲ. ಇದು ಕೊನೆಯ ಡಬ್ಬೆ ಐತೆ. ಒಂದು ಯಾವ್ದಂದ್ರೆ ಕೊನೆಯ ಡಬ್ಬೆ ಯಾವ್ದಂದ್ರೆ ಶೂದ್ರ. ಮತ್ತು ಆ ಡಬ್ಬಿಗೆ ಸೇರಿಸ್ಬೇಕಂತಾರೆ ನಮ್ಗೆಲ್ಲ ಸೇರಿಸ್ಯಾರ ಈಗ. ಆದ್ರೆ ಸೇರಿದವ್ರಿಗೆ ಪ್ರಜ್ಞೆ ಇಲ್ಲ. ನಾವು ಶೂದ್ರ ವರ್ಗಕ್ಕೆ ಸೇರಿಯುವಂಥ ಪ್ರಜ್ಞೆ ಇಲ್ಲ ಅವ್ರಿಗೆ. ಶೂದ್ರನ ಲಕ್ಷಣ ಏನು? ಆಯ್ತು, ಶೂದ್ರ ಹಿಂದೂಗಳ ಧರ್ಮದೊಂದು ಭಾಗ. ಶೂದ್ರ ಹಿಂದೂ ಧರ್ಮದೊಂದು ಭಾಗ ಖರೆ. ಆ ಶೂದ್ರದೊಳಗೆ ಯಾರ್ಯಾರು ಬರ್ತಾರೆ? ಶೂದ್ರದೊಳಗೆ ಯಾರು ಬ್ರಾಹ್ಮಣರಲ್ಲ, ಯಾರು ವೈಶ್ಯರಲ್ಲ, ಯಾರು ಕ್ಷತ್ರಿಯರಲ್ಲ, ಅವರೆಲ್ಲರೂ ಶೂದ್ರೊಳಗೆ ಬರ್ತಾರೆ. ಅವರೆಲ್ಲರೂ ಏನಂತಾರೆ? ಇವರು ದುಡಿಯೋ ವರ್ಗ. ಇದು 3 ಮಂದಿ ಮೇಲೆ ಅದರಲ್ಲಿ ಇವರೆಲ್ಲ ಅವ್ರ ಸೇವಕರು. ಇವರು ಚಪ್ಪಲ್ ಹೊಲೆಯವರು, ಕಸ ಹೊಡೆಯವರು, ಅವರು ಪೈಖಾನಿ ತೊಳೆಯವರು, ಹೊಲದಾಗ ಕೆಲಸ ಮಾಡೋರು, ಬಟ್ಟೆ ತೊಳೆಯವರು. ಈ ಸೇವಾ ವರ್ಗ ಐತಲ್ಲ, ಇದು ಶೂದ್ರ ವರ್ಗ ಸೇರ್ಸ್ಯಾರ. ಈಗ ನಾ ಕೇಳೋ ಪ್ರಶ್ನೆ ಏನಂತಂದ್ರೆ, ಮತ್ತೆ ಇವತ್ತು ಲಿಂಗಾಯತರೆಲ್ಲರೂ ಇವತ್ತು ನಾವು ಶೂದ್ರ ವರ್ಗಕ್ಕೆ ನಾವಂತೂ 3 ಮ್ಯಾಲಿನ ಜಾತಿಗಂತೂ ಸೇರಿಸ್ಕೊಳ್ಳೋದಿಲ್ಲ. ಅವರು ಮುಗ್ದ ಹೋತು. ನಾವು ಅಲ್ಲ. ಇನ್ನು ನಾವು ಶೂದ್ರ ವರ್ಗಕ್ಕೆ ಸೇರ್ತೇವೆ ಅಂತಂದ್ರೆ ನಾವೆಲ್ಲರೂ ಯಾವ ಕೆಲಸಕ್ಕೆ ಹೋಗ್ಬೇಕಾಗತ್ತೆ? ನಾವೆಲ್ಲರೂ ಕೂಡ ಕೇವಲ ಮೇಲೆ 3 ವರ್ಗದಲ್ಲ ಅವ್ರು ಸೇವಾ ಮಾಡುವ ವರ್ಗಕ್ಕೆ ಸೇರ್ಬೇಕು. ಅಂದ್ರೆ ಶೂದ್ರನ ಲಕ್ಷಣ ಏನು? ಶೂದ್ರನ ಲಕ್ಷಣ ಅಂತಂದ್ರೆ ಅವಂಗ ಓದು ಬರ ಇಲ್ಲ. ಓದು ಬರ ಹಕ್ಕಿಲ್ಲ ಅವನಿಗೆ. ಓದಾಕ ಬರೆಯಾಕ ಅವ್ನು ಕಲಸಾಕ ಅವ್ನಿಗೆ ಹಕ್ಕ ಇಲ್ಲ ಅವನಿಗೆ. ಅವರಪ್ಪ ಚಪ್ಪಲಿ ಹೊಲಿತಿದ್ದ ಮಗನ ಚಪ್ಪಲಿನ ಹೊಲಿಬೇಕು, ಮೊಮ್ಮಗನ ಚಪ್ಪಲಿನ ಹೊಲಿಬೇಕು. ಅವ ಕಾಯಕವನ್ನೇ ಚೇಂಜ್ ಮಾಡೋಂಥ ಹಕ್ಕಿಲ್ಲ ಅವನಿಗೆ. ಚಪ್ಪಲಿ ಹೊಲಿ ಮಗ ಇವತ್ತು ಮಾಸ್ತರ್ ಹಾಕ್ಯನಂದ್ರೆ ನೋ ಅಂತಾರೆ. ಇದು ಶೂದ್ರನ ಒಂದು ಲಕ್ಷಣ ಐತಿದು. ಅವ್ರು ಏನು ಕಾಯಕ ಮಾಡ್ತಾರೆ ಅದೇ ಕಾಯಕ ಮುಂದುವರಿಬೇಕು. ಮಡಿವಾಳಿದ್ರೆ ಮಡಿವಾಳನ ಆಗ್ಬೇಕು, ಮೊಮ್ಮಗ ಸತಿ ಮರಿಮೊಮ್ಮಗ ಸತಿ ಮಡಿವಾಳನ ಆಗಿರ್ಬೇಕು ಅವ. ಇದೊಂದು ಹೆರಾರ್ಕಿಕಲ್ ಸೊಸೈಟಿ ಐತಿ ಇದೊಂದು. ಮತ್ತು ದೇವ್ರ ಧ್ಯಾನ ಮಾಡುವಂಗಿಲ್ಲ, ದೇವ್ರ ಪೂಜೆ ಮಾಡುವಂಗಿಲ್ಲ, ಶಿಕ್ಷಣ ಕೊಡುವಂಗಿಲ್ಲ, ಅವ್ರ ಹೆಸರಲ್ಲಿ ಆಸ್ತಿ ಇರುವಂಗಿಲ್ಲ, ಶೂದ್ರ ಅದನ್ನು ಹೊಸ ಬಟ್ಟೆ ತೊಡಂಗಿಲ್ಲ. ಇವೆಲ್ಲ ನಿಯಮಗಳದಾವ. ಮತ್ತು ಇದನ್ನು ಇಟ್ಕೊಂಡನ್ನ ನಾವು ಲಿಂಗಾಯತರಾದವ್ರು ಹಿಂದೂ ಧರ್ಮ ಭಾಗ ಅಂತ ನಾವು ಅಡ್ಡಾಡ್ಕೊಂತ ಹೇಳ್ಕೊಂತೇವಲ್ಲ. ಕೆಲವು ಜನ ಲಿಂಗಾಯತರು ಹಿಂದೂ ಧರ್ಮ ಭಾಗ ಅಂತೇವಲ್ಲ. ಹಿಂದೂ ಧರ್ಮ ಭಾಗದ ನಾವೆಲ್ಲ ಎಲ್ಲಿ ಸೇರ್ಬೇಕಾಕತಿ? ನಾವೆಲ್ಲ ಎಲ್ಲೇ ಸೇರ್ಬೇಕಂದ್ರೆ ಶೂದ್ರ ವರ್ಗಕ್ಕೆ ಸೇರ್ಬೇಕಾಕತಿ. ಶೂದ್ರ ವರ್ಗಕ್ಕೆ ಸೇರಿದ್ರೆ ಇದೆಲ್ಲ ಈಗೇನು ಓದ್ತೇವಲ್ಲ, ಓದೋದೆಲ್ಲ ಬಂದಾಕತಿ. ಈಗೇನು ವ್ಯಾಪಾರ ಅದೆಲ್ಲ ಬಂದಾಕತಿ. ಒಕ್ಕಲ್ತನ ಮಾಡ್ಬೇಕು. ಮುಂದೆ ಒಂದು ಚೌಕಟ್ಟು ಬಂದುಬಿಡದತಿ. ನಿಮ್ಮದು ಸೇವಾ ವರ್ಗರಿಪ್ಪ, ನೀವು ಸೇವಾ ಮಾಡ್ಬೇಕು. ಈಗ ನೀವು ಸೇವಾ ಮಾಡಿದ್ರಿ ಅಂತಂದ್ರೆ ಮುಂದಿನ ಜನ್ಮ ಮೇಲ್ವರ್ಗದವರಾಗಿ ಹುಡ್ತೀರಿ ಅಂತಾರ. ಈಗ ನೀವು ಸೇವಾ ಮಾಡಿದ್ರೆ ಮುಂದಿನ ಜನ್ಮ ಮೇಲ್ವರ್ಗದವ್ರಿಗೆ ಹುಡ್ತೀರಿ. ಕರ್ಮ ಸಿದ್ಧಾಂತ ತಂದಿಡ್ತಾರ. ಅದಕ್ಕಾಗಿ
ನಾವು ಲಿಂಗಾಯತರಾದವರು ನಾವು ಶೂದ್ರ ವರ್ಗಕ್ಕೆ ಸೇರಬಾರ್ದು. ಈ ಶೂದ್ರ ವರ್ಗಕ್ಕೆ ಸೇರಿದಂಥವ್ರೆಲ್ಲರನ್ನೂ ಬಸವಣ್ಣನವರು ಆ ಶೂದ್ರ ವರ್ಗದ ಡಬ್ಬಿಯಿಂದ ಹೊರಗಡೆ ತೊಗೊಂಬಂದಾರ. ನಮ್ಮನ್ನೆಲ್ಲ ಆ ಶೂದ್ರ ವರ್ಗದ ಡಬ್ಬಿಯಿಂದ ಹೊರಗಡೆ ತಂದು ಅಂಗೈಯಲ್ಲಿ ಲಿಂಗ ಕೊಟ್ಟು, ನೀ ಸ್ವತಂತ್ರ ವ್ಯಕ್ತಿ ಇದೀಪ, ನೀನು ಸ್ವತಂತ್ರ ವ್ಯಕ್ತಿ ಇದಿ, ಈ ಡಬ್ಬ್ಯಾಗ ಇರಾಕ್ ಹೋಗಬೇಡ, ಈ ಡಬ್ಬ್ಯಾಗಿದ್ರೆ ನಿನ್ನ ವ್ಯಕ್ತಿತ್ವ ವಿಕಸನ ಆಗಂಗಿಲ್ಲ ಅಂತ ಹೇಳಿದರು. ಈ ಶೂದ್ರ ಡಬ್ಬ್ಯಾಗಿದ್ದೆ ಅಂದ್ರೆ ನಿನ್ನ ವ್ಯಕ್ತಿತ್ವ ವಿಕಸನ ಆಗಂಗಿಲ್ಲ. ನಿನ್ನ ವ್ಯಕ್ತಿತ್ವ ವಿಕಸನ ಆಗ್ಬೇಕಂದ್ರೆ ಹೊರಗಡೆ ಬರಬೇಕು. ನಿನಗೂ ಶಿಕ್ಷಣದ ಸ್ವತಂತ್ರ ಇರಬೇಕು, ನಿನಗೂ ಅಭಿಪ್ರಾಯ ಸ್ವತಂತ್ರ ಇರಬೇಕು, ನಿನಗೂ ಉದ್ಯೋಗದ ಸ್ವತಂತ್ರ ಇರಬೇಕು, ನಿನಗೂ ಕೂಡ ರಾಜಕೀಯದಲ್ಲಿ ಆಡಳಿತ ಮಾಡೋದು ಸ್ವತಂತ್ರ ಇರಬೇಕು. ನಿನಗೆ ಏನು ಬೇಕಾ ವ್ಯಕ್ತಿತ್ವ ವಿಕಸನ ಆಗಕ್ಕೆ ಮೇಲ್ವರ್ಗದವ್ರಿಗೆ ಏನು ಸ್ವಾತಂತ್ರ್ಯ ಇದೋ ಅದೆಲ್ಲ ಸ್ವಾತಂತ್ರ್ಯ ನೀನು ಸಿಕ್ಕರೆ ಮಾತ್ರ ನೀನು ಮೇಲ್ವರ್ಗದವ್ರಂಗೆ ನೀನು ಸ್ವತಂತ್ರವಾಗಿರ್ತಿ. ಇಲ್ಲ ಅಂದರೆ ಇಲ್ಲಿ ಉಳ್ಕೊಂಡೆ ಅಂತಂದ್ರೆ ನೀನು ಎಂದೂ ಸ್ವತಂತ್ರ ಆಗಂಗಿಲ್ಲ, ನೀನು ಎಂದೂ ಕೂಡ ಸ್ವಾಭಿಮಾನಿ ಆಗಂಗಿಲ್ಲ, ನೀನೆಂದೂ ವ್ಯಕ್ತಿತ್ವ ವಿಕಸನ ಆಗಂಗಿಲ್ಲ. ಅದಕ್ಕಾಗಿ ಬಸವಣ್ಣನವರು ಈ ಶೂದ್ರ ವರ್ಗದ ಡಬ್ಬಿಯಿಂದ ನಮ್ಮನ್ನೆಲ್ಲ ಹೊರಗಡೆ ತಂದು ಸ್ವತಂತ್ರರನ್ನಾಗಿ ಮಾಡಿದರು. ಈ ಸ್ವಾತಂತ್ರ್ಯದ ಮಹತ್ವ ಗೊತ್ತಿಲ್ಲದವರು ಮಾತ್ರ ಶೂದ್ರ ವರ್ಗ ಡಬ್ಬಿಗೆ ಸೇರ್ತೇವಂತಾರೆ. ಏನು ಮಾಡ್ಬೇಕು? ನಮ್ಮ ತಲೆ ಎದಕ್ಕೈತೆ ಅಂದ್ರೆ ಚಲೋತ್ನ್ಯಾಂಗ ಹೇರ್ ಕಟಿಂಗ್ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಾಚ್ಕೊಳಕೈತೆ. ಆದ್ರೆ ವಿಚಾರ ಮಾಡೋಕ್ಕಿಲ್ಲ ಇಲ್ಲಿದು, ವಿಚಾರ ಮಾಡೋಕ್ಕಿಲ್ಲ ಇಲ್ಲ. ಎಷ್ಟೋ ಜನ ಲಿಂಗಾಯತ ಹೆಣ್ಮಕ್ಳು ಅಂತ ದರಿದ್ರ ಹೆಣ್ಮಕ್ಳು ಜಗತ್ತಿನಾಗ ಯಾರಿಲ್ಲ ಅನಿಸ್ತದೆ ನನಗೆ. ಯಾಕಂತಂದ್ರೆ ಹೇಳ್ತೀನಿ, ಈ ಕೆಲವು ಮಂದಿ ಪ್ರಜ್ಞಾವಂತರು ಅವ್ರು ಬಿಟ್ಟು ಹೇಳ್ತೇನೆ ನಾನು ಮಾತು. ಯಾಕೆ ಹೇಳ್ತೇನೆ ಅಂತಂದ್ರೆ, ಈ ಮಾತು ಯಾಕೆ ಹೇಳ್ತೇನೆ ಅಂತಂದ್ರೆ, ಅಲ್ಲಿ ಕೇರಳದೊಳಗೆ ಒಂದು ಜಯಮಾಲ ಹೋಗಿ ಆ ದೇವ್ರು ಮುಟ್ಟಿ ಬಂದಿದ್ರು. ಆ ದೇವ್ರು ಮುಟ್ಟಿ ಬಂದ್ರೆ ಹೆಣ್ಣು ಮಕ್ಕಳು ದೇವ್ರು ಮುಟ್ಟಬಾರ್ದು, ಹೆಣ್ಣು ಮಕ್ಕಳು ದೇವ್ರು ಮುಟ್ಟಿದ್ರೆ ಮೈಲಿಗೆ ಹಾಕಾರ. ಆ ದೇವ್ರ ಮಡಿ ಮಾಡಕ್ಕೆ 10 ಕೋಟಿ ರೂಪಾಯಿ ಖರ್ಚು ಮಾಡಿ ದೇವ್ರ ಮಡಿ ಮಾಡಿದ್ರು. ಯಾರು ಮುಟ್ಟಿದ್ರೆ? ಹೆಣ್ಮಕ್ಳು ಮುಟ್ಟಿದ್ರೆ. ಮತ್ತು ಹೆಣ್ಮಕ್ಳು ಎಷ್ಟು ಕೀಳಾದ್ರಲ್ಲ, ದೇವ್ರ ಕರೆ ಅಂದ್ರೆ ಹೆಣ್ಮಕ್ಳನ್ನ ದೇವ್ರು ಮುಟ್ಟಿದ್ರೆ ಆ ಹೆಣ್ಮಕ್ಳು ಮಡಿ ಆಗ್ಬೇಕಾಗಿತ್ತಪ್ಪ. ದೇವರ ಮೈಲಿಗೆ ಹಾಕನಂದ್ರೆ ಇದು ಆಶ್ಚರ್ಯದ ಸಂಗತಿ ಆಗತ್ತೆ. ಅದಕ್ಕೆ ಹೆಣ್ಮಕ್ಳು ಯಾರು ಅಲ್ಲಿಗೆ ಹೋಗಬಾರದು, ಹೆಣ್ಮಕ್ಳು ದೇವ್ರನ್ನ ಮುಟ್ಟಬಾರದು ಅಂತ ಆ ಚಳುವಳಿಯಲ್ಲಿ ಲಿಂಗಾಯತ ಹೆಣ್ಮಕ್ಳು ಭಾಗವಹಿಸ್ಯಾರ. ಹಣಿ ಬಡ್ಕೋಬೇಕು. ಬಸವಣ್ಣವ್ರು ಕೊಳ್ಳ ಲಿಂಗ ಕಟ್ಟಿ ಆ ದೇವರನ್ನ ಪವಿತ್ರ ಮಾಡುವಂಥ ಶಕ್ತಿ ನಿನ್ನ ಒಳಗೈತಿ, ಲಿಂಗೈನಲ್ಲಿ ಐತಿ. ದೇವರ ಪವಿತ್ರಕ್ಕನ ಯಾರು ಕೊಳ್ಳ ಲಿಂಗ ಕಟ್ಕೊಂಡು ದೇವ್ರ ಧ್ಯಾನ ಮಾಡ್ತೀರಿ, ಲಿಂಗ ಯೋಗ ಮಾಡ್ತೀರಿ, ಈ ಜಗತ್ತ ಪವಿತ್ರ ಆಗದೆ ದೇವರ ಪವಿತ್ರ ಅಕ್ಕನ ಅಂತಾದ್ರೆ ಕೊಳ್ಳ ಲಿಂಗ ಕಟ್ಕೊಂಡು ಹೆಣ್ಮಕ್ಳು ದೇವ್ರನ್ನ ಮುಟ್ಟಬೇಡ್ರಿ ಅಂತ ತಿಳ್ಕೊಂಡು ಹೇಳಿ, ದೇವ್ರ ಮುಟ್ಟು ಹಕ್ಕು ಹೆಣ್ಮಕ್ಳಿಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಚಳುವಳಿಯಲ್ಲಿ ಭಾಗವಹಿಸ್ತಾರಂತಂದ್ರೆ ಇದಕ್ಕಿಂತಲೂ ಅಜ್ಞಾನ ಇನ್ನೊಂದೇನಿಲ್ಲ ಇಲ್ಲ ಅನಿಸ್ತದೆ ನನಗೆ. ಇದಕ್ಕಿಂತಲೂ ಅಜ್ಞಾನ ಇನ್ನೊಂದೇನಿಲ್ಲ ಇಲ್ಲ ಅನಿಸ್ತತಿ. ಹೆಣ್ಮಕ್ಳೆಲ್ಲ ಶೂದ್ರ ಅಂತ ತಿಳ್ಕೊಂಡಿದ್ರು. ಹೆಣ್ಮಕ್ಳೆಲ್ಲ ಗರ್ಭಗುಡೆ ಬಿಡಂಗಿಲ್ಲ, ಹೆಣ್ಮಕ್ಳು ಯಾರನ್ನು ಅವರು ಶೂದ್ರದಾರ. ಅಂಥದ್ರಾಗ ಬಸವಣ್ಣವ್ರನ್ನೆಲ್ಲ ಹೊರಗಡೆ ತೊಗೊಂಬಂದು ಅವರಿಗೆ ಅಂಗೈಯಲ್ಲಿ ಲಿಂಗ ಕೊಟ್ಟು ಅವರು ದೊಡ್ಡ ತಪಸ್ವಿಗಳನ್ನಾಗಿ ಮಾಡಿದರು ಬಸವಣ್ಣವರು. ಹೆಣ್ಮಕ್ಳನ್ನ ಶೂದ್ರು, ಪಾಪಿಗಳು, ಹೆಣ್ಣಂದ್ರೆ ಪಾಪ ಅಂತಿದ್ರು, ಹೆಣ್ಣು ಹುಟ್ಟಿದ್ರು ಪಾಪ ಅಂತಿದ್ರು. ಅಂಥ ಹೆಣ್ಮಕ್ಳು ಅಕ್ಕ ಮಹಾದೇವಿ ಅಂತವ್ರನ್ನ, ಗುಡ್ಡಾಪುರದ ಆನಮ್ಮನಂತವ್ರನ್ನ, ಸತ್ಯಕ್ಕನಂತವ್ರನ್ನ ಎಂಥ ದೊಡ್ಡ ದೊಡ್ಡ ಮಹಾ ತಪಸ್ವಿಗಳನ್ನ ರೂಪುಗೊಳಿಸಿದ್ರು ಬಸವಣ್ಣವರು. ಆ ಶೂದ್ರತನವನ್ನು ನಿವಾರಣೆ ಮಾಡಿದರು. ಅವರು ಮಹಾ ತಪಸ್ವಿಗಳಾದರು. ಅದೇ ದಾರಿ ನಡೆದು ಬಂದಂಥ ಸಜ್ಜುಲು ಶರಣಮ್ಮರು ಕುರುಬ್ರವರು ಲಿಂಗ ಯೋಗ ಮಾಡಿ ಮಾಡಿ ಜಗನ್ಮಾತೆ ಅನಿಸ್ಕೊಂಡ್ರು. ಹೇಮರೆಡ್ಡಿ ಮಲ್ಲಮ್ಮನವರು ಜಗನ್ಮಾತೆ ಅನಿಸ್ಕೊಂಡ್ರು. ಬಸವಣ್ಣ ನಡೆದ ದಾರಿಯಲ್ಲಿ ಹೋದ್ರೆ ಸಾಮಾನ್ಯವಾದಂಥ ವ್ಯಕ್ತಿ ಈ ಭೂಮಿ ಮೇಲೆ ದೇವರಾಗಿ ಮೆರೀತಾನೆ. ಇದನ್ನು ಅರ್ಥನ ಮಾಡ್ಕೊಳ್ಳೋದಲ್ಲ ನಾವು. ಅದಕ್ಕಾಗಿ ನೀವು ಯಾರಾದರೂ ಲಿಂಗಾಯತರು ಹಿಂದೂಗಳ ಭಾಗ ಅಂತ ಕೇಳಿದರೆ ನಾವು ಹಿಂದೂ ಧರ್ಮ ನಿಮ್ಮನ್ನು ವಿರೋಧ ಮಾಡಂಗಿಲ್ಲಪ್ಪ, ಆದ್ರೆ ನಾವು ಹಿಂದೂಗಳಲ್ಲ. ಯಾಕಲ್ಲ ಅಂದ್ರೆ ನಾವು ಕ್ಷತ್ರಿಯರಲ್ಲ, ವೈಶ್ಯರಲ್ಲ, ಶೂದ್ರೂ ಅಲ್ಲ. ವೈಶ್ಯರು ಅಲ್ಲ, ಆನಂತರಲ್ಲಿ ನಾವು ಕ್ಷತ್ರಿಯರಲ್ಲ, ಬ್ರಾಹ್ಮಣರು ಅಲ್ಲ. ಅದಕ್ಕೆ ನಾವು ಶೂದ್ರರು ಅಲ್ಲ. ಅದಕ್ಕಾಗಿ ನಿಮ್ಮಲ್ಲಿ 4 ಡಬ್ಬೆ ಅದಾವೆ. ನಿಮ್ಮ 4 ಡಬ್ಬೆಯಲ್ಲಿ ನಾವು ಬ್ರಾಹ್ಮಣರು ಅಲ್ಲ, ಕ್ಷತ್ರಿಯರಲ್ಲ, ನಾವು ವೈಶ್ಯರು ಅಲ್ಲ, ನಾವು ಶೂದ್ರರು ಅಲ್ಲ. ನಿಮ್ಮಲ್ಲಿ ಜಗನೇ ಇಲ್ಲ ನಮಗೆ, ನಾವು ಸಪ್ರೇಟ್ ಅದೇವಿ. ಈ ಉತ್ತರವನ್ನು ನಾವು ಕೊಡಬೇಕಾಗತಿ. ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಹೌದಲ್ರಿ ಅನ್ಕೊಂತ ಆಟಾಡ್ತಾರೆ ಎಲ್ಲರೂ. ಅದಕ್ಕಾಗಿ ದಯವಿಟ್ಟು ಲಿಂಗಾಯತರು ಹಿಂದೂಗಳಲ್ಲ ಅನ್ನೋದನ್ನು, ಆದರೆ ಹಿಂದೂ ಧರ್ಮಕ್ಕೆ ನಮ್ದೇನು ವಿರೋಧಿಲ್ಲ. ಹಿಂದೂ ಧರ್ಮದಲ್ಲಿ ಏನು ಮಾಡ್ಕೊಂತಾರೆ ಮಾಡ್ಕೊಳ್ಳೋರು, ಅವ್ರ ಧರ್ಮ ಅವ್ರವ್ರ ನೀತಿ ಏನೈತೆ ಅವ್ರು ಮಾಡ್ಕೊಳ್ಳಿ. ಅವ್ರು ಹೋಮಾವನ ಯತ್ನ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಆದ್ರೆ ಲಿಂಗಾಯತರು ಮಾಡಬಾರ್ದು ಅಷ್ಟೇ. ಲಿಂಗಾಯತ ಧರ್ಮದ ಪ್ರಕಾರ ನಾವು ನೋಡ್ಕೋಬೇಕು. ನಾವು ಲಿಂಗನ ಕಟ್ಕೋಬೇಕು, ಲಿಂಗ ಯೋಗನ ಮಾಡಬೇಕು, ಶರಣರ ವಚನಗಳನ್ನು ಓದಬೇಕು, ಬಸವಣ್ಣರೇನು ಧರ್ಮಗುರು ಅನ್ನಬೇಕು. ಅದಕ್ಕಾಗಿ ನಮ್ಮದು ನಾವು ಮಾಡ್ಕೊಳ್ಳೋಣ, ಅವ್ರದ್ದು ಮಾಡ್ಕೊಳ್ಳಿ.
ಅದ್ರಾಗ ಏನು ವ್ಯತ್ಯಾಸ ಏನು, ನಮಗೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಹಿಂಗೆ ನಾವು ಲಿಂಗಾಯತರು ಇರ್ಬೇಕಾಕತಿ. ಅದಕ್ಕಾಗಿ ಇವತ್ತು ನಾವೆಲ್ಲ ಈ ಒಂದು ಶೂದ್ರರಲ್ಲ, ನಾವು ಹಿಂದೂಗಳು ಸಪ್ರೇಟ್ ಅನ್ನೋದಕ್ಕಾಗಿಯೇ ಇದೊಂದು ದೊಡ್ಡ ಚಳವಳಿ. ಇದು ದೊಡ್ಡ ಚಳವಳಿ. ಇಂಥ ಚಳವಳಿ ಭಾಳ ಅರ್ಥ ರುದ್ರಗೌಡರಾಯ್ತು, ಸಿದ್ದಪ್ಪನವರು ಕಂಬಳಿಯವರಾಯ್ತು, ಇದು ಭಾಳ ದೊಡ್ಡ ಚಳವಳಿಯನ್ನಾಗಿ ಮಾಡಿದ್ರು. ಅವರು ಭಾಳ ದೊಡ್ಡ ಚಳವಳಿಯನ್ನೇ ಮಾಡಿದರು. ಲಿಂಗಾಯತ ಧರ್ಮದ ಒಂದು ಉನ್ನತಿಗಾಗಿ ಅದು ದೊಡ್ಡ ಇತಿಹಾಸನೇ ಐತಿ. ಅದಕ್ಕಾಗಿ ಇವತ್ತ ಇತಿಹಾಸ ಮತ್ತ ಮರ್ಕಳಿಸಕತ್ತೈತಿ. ಲಿಂಗಾಯತ ಜಾಗತಿಕ ಮಹಾಸಭಾದಿಂದ ಮರ್ಕಳಿಸಕತ್ತೈತಿ. ಅದಕ್ಕಾದ್ರೂ ಒಳನೋಟವನ್ನು ಹೆಂಗೆ ಏನೇನಾಯ್ತು ಅಂತ ತಿಳ್ಕೊಂಡು ಮುಂದೊಂದು ಇತಿಹಾಸ ಇದೆ. ಮುಂದೆ ಲಿಂಗಾಯತ ಧರ್ಮದ ಹೋರಾಟಗಾರರಿಗೆ ಇದು ವಿಚಾರಗಳನ್ನು ಬಿತ್ತುವಂಥ ಒಂದು ದೊಡ್ಡ ಇತಿಹಾಸ ಇದೆ. ಇತಿಹಾಸದ ಬೀಜಗಳಿವು, ಇತಿಹಾಸದ ಬೀಜಗಳು. ಅದಕ್ಕಾಗಿ ಎಲ್ಲ ವಿಚಾರಗಳನ್ನು ನಮ್ಮ ಜಿ ಬಿ ಪಾಟೀಲ್ರು ಭಾಳ ಚೆನ್ನಾಗಿ ಅದರಲ್ಲಿ ನಮೂದು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ, ಇವತ್ತು ಮತ್ತೆ ಹಿಂದೂ ಲಿಂಗಾಯತ ಪರಿಸರ ಅಥವಾ ಈ ಜನಗಣತಿಯಲ್ಲಿ ಬರ್ತೈತಿ,